ಸೊ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಸೊ ಅದು ಅಲ್ಲಾಡಬಾರ್ದು. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಮ್ಗೊಂದು ಶೂಟ್ ಇದೆ. ನಮಗೆ ಪಿಂಕಿ ಸುಷ್ಮಿತಾ ಕಮರ್ಷಿಯಲ್ ಸ್ಟ್ರೀಟ್ ಒಂದು ಸ್ಟೋರ್ ವಿಸಿಟ್. ಸೊ ಅದಕ್ಕೆ ರೆಡಿ ಆಗಬೇಕು. ಆಲ್ರೆಡಿ ನಾನು ಲೇಟ್ ಮಾಡಿಬಿಟ್ಟು ಇವಾಗ ಹೋಗಿ ಪಟ್ ಅಂತ ರೆಡಿಯಾಗಿ ಬರ್ತೀನಿ. ಓಕೆ ನೋಡಿ ಗೈಸ್ ಅಲ್ಲ ಈಗ ಶಾಪ್ ಅವ್ರು ಬಿಚ್ಚಿಸ್ಕೋಬೇಕು ಏನೇನಿದೆ ನಮ್ದೆಲ್ಲ ವಾಪಸ್ ಕೊಡಿ ಅಂತ. ಅವ್ರು ಏನಂತ ಗೊತ್ತಾ, ನೀವು ಇನ್ಫ್ಲೂಯೆನ್ಸರ್, ನೀವು ತೆಗಿಬೇಕು ಅಂತ ನೋಡು. ಅಕ್ಕ ಆರಾಮಾಗಿ ಹಾಕೋದು ಅವ್ರಿಗೂ ಎಲ್ಲ ಅವ್ರಿಗೆ ಒಂದು ಪ್ರ್ಯಾಂಕ್ ಮಾಡೋಣ, ಹಾಕೊಂಡು ಹೋಗ್ಬಿಡ ಅನ್ಸುತ್ತೆ ನೋಡೋಣ ನಾವು ಬಿಚ್ಚಿಸ್ಕೋತಾರ ಅಂತ. ಕೆಳಗಡೆ ಕುಯ್ 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 ಅನ್ನೋದು ಪಿಂಕಿ ಅಲ್ಲ ಕುಯ್ ಅನ್ನತ್ತೆ. ಸೊ ಇವಾಗ ನಾವು ಮೋಸ್ಟ್ಲಿ ಡ್ರೆಸ್ ಕೊಡಿತಾ ಅವ್ರು ನೀವೇನು ಆಚೆ ಹೋಗಲ್ವಲ್ಲ ಈಗಲೇ ಅಂತ. ಏನಂತ ಒಳ್ಳೆಯವರು ಅಂತ ಗೊತ್ತಾ, ಹಂಗೆ. ಸೊ ಗೈಸ್ ಈ ಲಿಫ್ಟಲ್ಲಿ ನಾವು 3 ಜನ ಇಲ್ಲ, ನಮ್ಮ 3 ಜನಕ್ಕೂ ಇಷ್ಟಿಷ್ಟು ಗ್ಯಾಪ್ ಐತೆ ನೋಡು. ಅಲ್ಲಷ್ಟು ಗ್ಯಾಪ್ ಐತೆ, ನಮ್ಗೇನಿಲ್ಲ ಗೈಸ್. ಇನ್ನೊಂದು ಫ್ಲೋರ್, ಫಸ್ಟ್ ಫ್ಲೋರ್ ಇದು, 2nd ಫ್ಲೋರ್. ಈಗ ನಾವೆಲ್ಲ ಸಣ್ಣ ಆಗಿದ್ದೀವಿ. ಹೌದು ಗೈಸ್, ನಾನು ಸಣ್ಣ ಆಗಿದ್ದೀನಿ. ಹೌದು ಗೈಸ್. ಹಾ ಯಾ ಇಲ್ಲ, ನಾವು ಅಕ್ಕ ಅಂದಿದ್ದೀವಿ. ಇಲ್ಲಿ ನಾವು ಬಂದು ಹೊಸ ಹುಟ್ಟು ಸ್ಮೆಲ್ಲಿಗೆ ನೆಗಡಿ, ಕಣ್ಣಲ್ಲಿ ನೀರು ಎಲ್ಲ ಸ್ಟಾರ್ಟ್ ಆಗ್ತಿದೆ. ನಾವೆಲ್ಲರೂ ಆಲ್ಮೋಸ್ಟ್ ಬ್ಲೂ ಶೇಡಲ್ಲಿ ಇದ್ದೀವಿ. ಅಕ್ಕ ಬ್ಲ್ಯಾಕ್ ಕಲರ್ ಅಷ್ಟೇ. ಗೈಸ್ ಇವಾಗ ತಾನೇ ಶೂಟ್ ಎಲ್ಲ ಮುಗೀತು. ಶೂಟ್ ಮುಗಿಸಿ ಈಗ ಕ್ಯಾಬ್ಗಂತ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ಸುಷ್ಮಿತಾ ಅಪ್ಪ ಮತ್ತು ಪಿಂಕಿ. ಆ್ಯಂಡ್ ಇವಾಗ ಕ್ಯಾಬ್ ಬುಕ್ ಮಾಡಿ ಮನೆಗೆ ಹೋಗಿ ತಿಂದು ಇಲ್ಲಾಂದರೆ ಒಂದು ವಿಡಿಯೋ ಮಾಡಿ ಆಮೇಲೆ ಹೋಗಿ ನಾವು ಶೂಟೆಲ್ಲ ಮುಗಿಸಿ ತಿಂದು ಚೆನ್ನಾಗಿ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಹೌದು ಗಾಯ್ಸ್, ನಾವು ತಿನ್ನೋದೆಲ್ಲ ಸ್ವಲ್ಪ ಏನು ವಿಡಿಯೋ ಮಾಡ್ತಿಲ್ಲ. ನಾವು 3 ಜನ ಹೋಗಿ 100 ರೂಪಾಯಿ ತಿಂತಿ ಆಗ್ಬಿಡುತ್ತೆ ಅಂತ. ಹೌದು ಗಾಯ್ಸ್, ತಿನ್ನೋದೆಲ್ಲ. ಇವಾಗ ಯುಕ್ತ ಎದ್ದಿದ್ರೆ ಎಲ್ರಿಗೂ ಒಂದು ರೌಂಡ್ ಕ್ಲಾಸ್ ತಗೋತಾಳೆ. ಎಲ್ಲಕ್ಕಿದ್ರಿ ಅಕ್ಕನು ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಶೂಟ್ ಮಾಡಿದ್ದಾರೆ. ಹೌದು ಗೈಸ್, ಹೇಳಕ್ಕಾಗಿರಲ್ಲ ಡಯಟ್ ಅಂತ ಇಲ್ಲ. ನಾನು ಯಾವಾಗಲೂ ಅವಾಗೆ ನಾನು ಹಿಂಗೆ ಮಾಡೋದು. ಇಲ್ಲ ಅಂದ್ರೆ ಅಕ್ಕ ಚೂರೇ ಊಟ ಮಾಡೋದು. ತೂಗುದಿ ಬಂದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಅಷ್ಟೇ. ನಾನ್ ವೆಜ್ ಇದ್ರೆ ಒಂಚೂರು ಜಾಸ್ತಿ, ವೆಜ್ ಇದ್ರೆ ಇಷ್ಟ. ಡಯಟ್ ಮಾಡೋದು ಒಳಗೆ ಮಾಡ್ತಾಳೆ, ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಅಲ್ಲಡು ಮೊಬೈಲ್ನಾಗೆ ಒಂದು ತಿಂಗಳು ಬಿಸಿನೀರು ಕುಡಿದೆ, ನಂಗೆ ಹೇಳಿಲ್ಲ. ನೀನು ನೋಡ್ತಿದ್ದಲ್ಲ ಗೈಸ್, ಇಲ್ಲಿ ಡಯಟ್ ಓವರ್ ನಡೀತಾ ಇದೆ ಗೈಸ್. ಹಿಂಗಿಡ್ಕೋ ಮಸಾಲ ಪಾನಿ ಪೂರಿ, ಆಮೇಲೆ STOP ಗಮ ಗಮ ಪುಲಿ ಸ್ಟಾಪ್ ಸ್ಟ್ಯಾಚು. ಹಿಂಗೆ ಹಿಡ್ಕೋಬೇಕು ಕೈನ, ಹಿಂಗೆ STOP ಗಮ ಗಮ ಪುಲಿ ಸ್ಟಾಪ್ ಸ್ಟ್ಯಾಚು. ಅಲ್ಲಾಡಬಾರ್ದು. ಅಳ್ಳಾಡಂಗಿಲ್ಲ ಹೋಗ್ತಾ ನೀನು. ಅಳ್ಳಾಡಂಗಿಲ್ಲ ಸ್ಟ್ಯಾಚು ನೀನು. ನಾನು ಹಿಂಗೆಲ್ಲ ಮುಟ್ತೀನಿ, ಅಳ್ಳಾಡಂಗಿಲ್ಲ ನೀನು. ಕೈ ನೋಡು ಯುಕ್ತ. ಯುಕ್ತಗೆ ಎಷ್ಟು ಬೇಕಾದ್ರೆ ಹೊಡಿಬೋದು. ಇವಾಗ ಯುಕ್ತ ಸ್ಟ್ಯಾಚು ಇದ್ದಾಳೆ ಗಾಯ್ಸ್. ಹೊಡಿ ಪಿಂಕಿ, ಹೊಡಿಲ್ಲ ಯುಕ್ತ. ಹೊಡಿ ನೀನು ಹುಚ್ಚಿ ಅನ್ಬೇಡ ಪ್ಲೀಸ್. ನನ್ನ ಕರೆಕ್ಟಾಗಿ ಯುಕ್ತ ಅಂತ ಕರಿ. ನಮ್ಮ ಅಪ್ಪ ಅಮ್ಮನ ಹೆಸರಿಟ್ಟಿದ್ದಾರೆ, ನೀನ್ ಹೇಳ್ಬೇಕು. ಫೋಟೋ ತೋರ್ಸು ರಚೋದು. ಏನ್ ಫೋಟೋ ತೋರ್ಸು? ಎಲ್ಲ ಫೋಟೋ ಹೆಂಗೈತೆ ಹೌದಾ? ನೀನಂದ್ರೆ ನಂಗೆ ಬಹಳ ಇಷ್ಟ. ರಚ್ಚು ಇಲ್ಲಿ ಕೇಳು, ಅವಳು ನೀನ್ ನವೀನ್ ಅಣ್ಣನ ಜೊತೆ ಫೋಟೋ ತಗ್ಸ್ಕೊಂಡಿರೋದಕ್ಕೆ ಬೇಜಾರಾಗಲ್ಲ. ಇವಾಗ ನವೀನ್ ಅಣ್ಣ ಅವಳು ಬೈದ್ರು ಅಂತ ಬೇಜಾರಾಗಲ್ಲ. ಕೇಳು ಯಾಕೆ ಕಾರಣ ಕೇಳು. ಫೋಟೋ ನೋಡಿದ್ ಬೇಜಾರಾದ ಮತ್ತೆ ಯುಕ್ತ ನವೀನ್ ಅಣ್ಣ ರಚ್ಚು ಅಷ್ಟೇನಾ? ಹಂಗಾರೆ ಇನ್ನೊಂದು ಫೋಟೋ ತೋರ್ಸೋ ನಿಮಿಷ. ಇನ್ನೊಂದ ತೋರ್ಸು. ಅವಳೆ ನುರ್ಕೊಳ್ಳಲ್ಲ, ಲೈಕ್ ತೋರ್ಸು. ಇಲ್ಲ ಅವಳು ಉರ್ಕೊಳ್ಳಲ್ಲ, ಅವಳು ಬೇಜಾರಾಗಿದ್ ನವೀನ ಅವಳು ಗೊಜ್ಗೆ ಅಂತ. ಅಷ್ಟೇನಾ?
ಫೋಟೋ ತಗೊಂಡಿತ್ತು ಬೇಜಾರು. ಅವ್ರಿಬ್ರು ಯಾಕೆ ತಗೋಬಾರ್ದು? ತಗೋಬಾರ್ದು. ಹೋಗು ನಿನ್ನ ನಾನು ಹಚ್ಚಿದ್ದೀನಲ್ಲ ಹೋಗು. ಆಯ್ತು ನಿನ್ ತಗಿ ಇನ್ನೊಂದು ಫೋಟೋ ತೋರ್ಸು ತೋರ್ಸು ಅವಳೇನ್ ಬೇಜಾರಾಗಲ್ಲ ತೋರ್ಸು 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 ಓ ಕಾರಲ್ಲೆಲ್ಲ The next day. ನೋಡಿ ಸೊ ಏನಾಗಿದೆ ಅಂತ ಈ ಲಾಗ್ ಪೂರ್ತಿ ನೋಡಿ ಗೊತ್ತಾಗುತ್ತೆ ಏನಾಗಿದೆ ರಚ್ಚುಗೆ. ಸೊ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಸೊ ಚೆಸ್ಟ್ ಪ್ರಾಬ್ಲಮ್ಮು. ಸೊ ಅದಕ್ಕೆ ಅಡ್ಮಿಟ್ ಆಗೋಳು ಹಾಸ್ಪಿಟಲಲ್ಲಿ. ಇವಾಗ ಹೋಗಿ ಏನೋ ತಂದ್ಕೊಟ್ರು. ಸೊ ತಂದ್ಕೊಟ್ಟಿನಿ ಹುಡುದ್ಲು. ಈಗ ಒಂದು ರೆಸ್ಟ್ ಮಾಡ್ಬೇಕಂತೆ. ರೆಸ್ಟ್ ಮಾಡಿ ಹೊರಡೋದು ಅಂತ. ಹೌ ಇಸ್ ಇಟ್ ಫೀಲ್? ಇಲ್ಲಿ ಹೇಳು ಪರವಾಗಿಲ್ಲ. ಇಂಜೆಕ್ಷನ್ ಕೊಟ್ರಲ್ಲ ಹೇಳು. ಹೆಂಗಿತ್ತದು ನೋಡಿ. ಏನ್ ಗೊತ್ತಾ, ಅಡ್ಮಿಟ್ ಆಗ್ತಾನೆ ಇರ್ತವೆ. ಯಾವಾಗ ಏನಾದ್ರು ಸರಿ ಅಡ್ಮಿಟ್ ಆಗ್ತಾನೆ ಇರ್ತವೆ. ಏನ್ ಹೇಳೋದು ಇವಳಿಗೆ ಹೇಳು. ಎಲ್ಲ ಕರೆಕ್ಟಾಗಿ ತಿಂತೀನಿ, ಡಯಟ್ ಮಾಡೋದನ್ನ ಕರೆಕ್ಟ್ ತಿಂತೀನಿ. ಆದ್ರೂ ನಂಗೆ ಅಸಿಡಿಟಿ ಆಗಿದೆ. ವಾಟರ್ ಜಾಸ್ತಿ ಕುಡಿಯಲ್ಲ ಅನ್ಸುತ್ತೆ. ಸೊ ಇರ್ಬೋದೇನೋ. ಓಕೆ, ಅದಕ್ಕೇನೆ ಇವಾಗ ಇದೆಲ್ಲ ಕ್ಲಿಯರ್ ಮಾಡಿ ಆಚೆ ಹೋಗಿ ಏನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಇಲ್ಲೇ ಇಂಜೆಕ್ಷನ್ ಕೊಟ್ಟಿದ್ದವ್ರು ನನಗೆ ಡೈರೆಕ್ಟಾಗಿ. ಗೈಸ್ ಎಸ್, ಇವಾಗ ವಿಡಿಯೋ ನೋಡಿರ್ತೀರ ಅಂತ ಅನ್ಕೋತೀನಿ. ನಾನು ಹಾಸ್ಪಿಟಲಿಗೆ ಹೋಗಿದ್ದು ಲೈಕ್ ಆಲ್ ಆಫ್ ಎ ಸಡನ್ ಏನಾಯಿತು ಅಂದರೆ, ಲೈಕ್ ಆಲ್ ಆಫ್ ಎ ಸಡನ್ ಅಲ್ಲ, ನನಗೆ ಹಿಂದೆ ಅಂದರೆ ನೆನ್ನೆ ನೈಟ್ ಏನಾಗಿತ್ತು ಅಂದರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು. ಅಂದರೆ ನನಗೆ ಗೊತ್ತಾಗುತ್ತೆ ನಂಗೆ ಲೋ ಬಿ ಪಿ ಇದ್ದಾಗ ಐ ಗೆಟ್ ಟು ನೋ ಓಕೆ ನನಗೆ ಸ್ವಲ್ಪ ಐ ಆಮ್ ನಾಟ್ ಫೀಲಿಂಗ್ ನಾರ್ಮಲ್ ಅಂತ. ಸೊ ಹಾಗೆ ಆಯಿತು. ಆ್ಯಂಡ್ ನಾನು ಕೂಡ ನೆಗ್ಲೆಕ್ಟ್ ಮಾಡಿ ಬಿಡು ಏನಾಗಲ್ಲ ಅಂತ ನಾನು ಸುಮ್ಮನೆ ಆದೆ. ಬಟ್ ಅದಾದಮೇಲೆ ಒನ್ ಪಾಯಿಂಟ್ ಆಫ್ ಟೈಮ್ ಅರೌಂಡ್ ಮಿಡ್ ನೈಟ್ 2 o'clock ಹಾಗೆ ನನಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಯಿತು. ಲೈಕ್ ಮೈ ರೈಟ್ ಸೈಡ್ ಚೆಸ್ಟ್ ಪೇಯ್ನ್ ಸ್ಟಾರ್ಟ್ ಆಯಿತು ನನಗೆ. ಬಟ್ ಆವಾಗ ಸ್ವಲ್ಪ ಗಾಬರಿ ಆಯಿತು. ಬಿಕಾಸ್ ನಾನು ಫಸ್ಟೇ ಗಾಬರಿ, ಬಿಕಾಸ್ ನನಗೆ ಗಾಬರಿ ಬೇಗ ಆಗುತ್ತೆ, ಟೆನ್ಷನ್ ಆಗಿಬಿಡ್ತೀನಿ ನಾನು. ಸೊ ಅದೇ ಥರ ನಿನ್ನೆ ನೈಟು ಆದಾಗ ಲೈಕ್ ಪೇಯ್ನ್ ಇದೆ ಅಂತ ಅಂದಾಗ ಮೇ ಬಿ ಆ್ಯಸಿಡಿಟಿಗೆ ಹಂಗಾಗಿರುತ್ತೆ ಅಂತ ಮಮ್ಮಿ ಮಜ್ಜಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೊಟ್ಟರು. ಬೆಳಗ್ಗೆಗೆ ಇಟ್ ವಾಸ್ ಫೈನ್. ಬಟ್ ಆಮೇಲೆ ನನ್ನ ಡೈಲಿ ರುಟೀನ್ ಏನಿತ್ತು ನಾನು ಪಾಡಿಗೆ ನಾನು ಮಾಡ್ತಿದ್ದೆ. ಆ್ಯಂಡ್ ಆಚೆ ಹೋಗಬೇಕಿತ್ತು, ಒಂಚೂರು ವೀಡಿಯೋ ಶೂಟ್ ಇತ್ತು, ಎಲ್ಲ ಮುಗೀತು. ಬಟ್ ಪೇಯ್ನ್ ಇನ್ನೂ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಉರಿತಾ ಇದೆ, ಪೇಯ್ನ್ ಆಗ್ತಿದೆ. ಅದಾದಮೇಲೆ ನಾನು ಆಚೆ ಇದ್ನಲ್ಲ, ಸೊ ಮತ್ತೆ ಮನೆಗೆಲ್ಲ ಹೇಳಿದ್ರೆ ಮತ್ತೆ ಗಾಬರಿ ಆಗ್ತಾರೆ ಅವರು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ ನಾನು ನವೀನು. ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ಹೇಳಿದ್ರು ದ್ಯಾಟ್ ಅವರು ಅಸಿಡಿಟಿ, ಹೈಪರ್ ಅಸಿಡಿಟಿ ಥರ ಆಗಿದೆ. ಸೊ ಅದಕ್ಕೆ ನಿಮ್ಗೆ ಹಂಗೆ ಫೀಲ್ ಆಗ್ತಿದೆ ಅಂತ. ಬಟ್ ಅವರು ಫಸ್ಟ್ ಒಂದು ಇಂಜೆಕ್ಷನ್ ಕೊಟ್ಟರು, ಆಮೇಲೆ ಪ್ಯಾನ್ ಕೊಟ್ಟರು. ಅದಾದಮೇಲೆ ತಿರ್ಗಾ ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಟ್ಟರು. ಲೈಕ್ ರೆಡ್ಯೂಸ್ ಆಯಿತು ಇನಿಷಿಯಲಿ, ಬಟ್ ಆಮೇಲೆ ಉರ್ತಾ ಇನ್ನೂ ಲೈಕ್ ಹೋಗ್ತಾ ಇಲ್ಲ ನನಗದು. ಸೊ ಅದೇ ಹೇಳಿದ್ರು ಅವರು, ಲೈಕ್ ಚಿಕನ್ ಮಟನ್ ಎಲ್ಲ ಲೈಕ್ ನಾನ್ ವೆಜ್ನ ಸ್ವಲ್ಪ ದಿನ ಡ್ರಾಪ್ ಮಾಡಿದ್ದ. ಬಟ್ ಟು ಬಿ ಲೈಕ್ ನಿಜ ಹೇಳೋದಕ್ಕೆ ನಾನು ನಾನ್ ವೆಜ್ಜೇ ತಿನ್ನಲ್ಲ. ಐ ಆಮ್ ಅ ನಾನ್ ವೆಜಿಟೇರಿಯನ್. ಬಟ್ ನಾನು ನಾನ್ ವೆಜ್ ಅಷ್ಟು ಪ್ರಿಫರ್ ಮಾಡಲ್ಲ ಊಟದಲ್ಲಿ. ನಾನು ವೆಜ್ಜೇ ಜಾಸ್ತಿ ಪ್ರಿಫರ್ ಮಾಡೋದು. ನಾನು ನಾನ್ ವೆಜ್ ತಿಂದರೂ ಮೇ ಬಿ ಇನ್ ಅ ವೀಕ್ ಒನ್ಸ್ ಇನ್ ಅ ವೈಲ್, ಇಲ್ಲಾಂದರೆ ಇಟ್ಲ್ ಗೊಟ್ಟು ಮಂತಲ್ಲಿ ಒಂದು 3-4 ಸಲ ತಿಂತೇನೆ ಅಷ್ಟೇ. ನಂಗೆ ದಿನ ನಾನ್ ವೆಜ್ ಅದೆಲ್ಲ ನಂಗೆ ಇಷ್ಟನೇ ಆಗಲ್ಲ. ನಾನು ವೆಜಿಟೇರಿಯನ್ ಫುಡ್ ಜಾಸ್ತಿ ಇಷ್ಟಪಡ್ತೀನಿ ನಾನು. ಸೊ ನಾನು ಹೇಳಿದೆ ನಾನು ಆ ಥರ ಮಾಡೋದೆಲ್ಲ ಮೇ ಬಿ ವಾಟರ್ ಕಂಟೆಂಟು. ನಾನು ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ಲೈಕ್ ಕಿಡ್ನಿ ಸ್ಟೋನ್ಸ್ ಆದರೆ ಏನೇನು ಸಿಮ್ಟಮ್ಸ್ ಇರುತ್ತೆ ಅಂತ ಕೇಳಿದ್ದೆ. ಸೊ ನಾನು ಅದರ ರಿಲೇಟೆಡ್ ಅಂದ್ಕೊಂಡಿದ್ದೆ. ಬಟ್ ಅದೇ ಹೇಳಿದ್ರು 3 days ಕಂಟಿನ್ಯೂಸ್ ಬಂದು ಇಂಜೆಕ್ಷನ್ಸ್ ತೊಗೊಳ್ಳಿ, ಅದು ಆದಮೇಲೂ ಏನಾದರೂ ಇನ್ನು ಲೈಕ್ ಇಫ್ ಯು ಆರ್ ನಾಟ್ ಫೀಲಿಂಗ್ ಬೆಟರ್ ಆಮೇಲೆ ಅಡ್ಮಿಟ್ ಆಗಿ ವಿಲ್ ಚೆಕ್ ಅಂತ ಅಂದರು. ಸೊ ಇಷ್ಟೇ. ಬಟ್ ನನಗೆ ಈಗಿನ ಜನ್ರೇಷನ್ ಹಾರ್ಟ್ ಅಟ್ಯಾಕ್ಸ್ ಆಗಲಿ, ಕಾರ್ಡಿಯಾಕ್ ಅರೆಸ್ಟ್ ಆಗಲಿ ಇದೆಲ್ಲ ನೋಡಿದ್ಮೇಲೆ ನನಗೆ ಏನು ಚಿಕ್ಕದಾದರೂ ನಾನು ಫಸ್ಟ್ ಅಲ್ಲಿಗೆ ಹೋಗ್ಬಿಡ್ತೀನಿ. ಆದರೂ ಆಗ್ಬಿಟ್ಟಿರೋದು ಏನೇನೋ ಯೋಚನೆ ಮಾಡಿಬಿಟ್ಟಿರ್ತೀನಿ. ನಾನು ಆಲ್ರೆಡಿ ಯೋಚನೆ ಮಾಡಿಬಿಟ್ಟಿರ್ತೀನಿ, ಹಿಂಗಾದರೆ ಯಾರಿಗೆ ಫೋನ್ ಮಾಡಬೇಕು, ಫಸ್ಟು ಏನು ಮಾಡಬೇಕು, ಅಲ್ಲೇನಾದರೂ ಆಗಿಬಿಟ್ರೆ ಅಂತೆಲ್ಲ. ಬಟ್ ಅವಾಗ ಆ್ಯಕ್ಚುಲಿ ಧೈರ್ಯವಾಗಿರ್ಬೇಕು. ಬಟ್ ನಂಗೆ ಆಗೋದಿಲ್ಲ. ಬಟ್ ನಾವು ಐ ಆಮ್ ಫೈನ್, ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಇವಾಗ. ಬಟ್ ಅದೇ ಟ್ಯಾಬ್ಲೆಟ್ಸ್ ಮತ್ತು ಸಿರಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ತಗೊಂಡ್ಮೇಲೆ ಐ ಹ್ಯಾವ್ ಟು ಸಿ ನೆಕ್ಸ್ಟ್ 3 days ಮತ್ತೆ ಅದಾದಮೇಲೆ ಐ ಹೋಪ್ ಲೈಕ್ ಐ ಗೆಟ್ ಬೆಟರ್.
ಬಟ್ ನಾನು ಏನು ಹೇಳ್ತೀನಿ ಅಂದರೆ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಕೆಲವ್ರು ಹೇಳ್ತಾರೆ ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಬಟ್ ಯು ಹ್ಯಾವ್ ಟು ಗೋ. ಯಾಕೆ ಹೋಗ್ಬೇಕಂದ್ರೆ ಅವ್ರು ಡಾಕ್ಟರ್ಸ್ ಆಗಿರೋದು ಯಾಕೆ ಅಷ್ಟು ಕಷ್ಟಪಟ್ಟು ಓದಿ ಅಂತಂದರೆ ನಮಗೆ ಹೆಲ್ಪ್ ಮಾಡೋದಕ್ಕಂತಾನೆ. ಸೊ ಇಲ್ಲಿ ಏನೂ ಲೈಕ್ ದುಡ್ಡಿಲ್ದೆ ಆಗಲ್ಲ, ನಥಿಂಗ್ ಈಸ್ ಫ್ರೀ. ಬಟ್ ನೀವು ಸಣ್ಣ ಪುಟ್ಟದನ್ನು ಡಾಕ್ಟರ್ಸಿಗೆ ತೋರಿಸ್ಬೇಕು. ಸಣ್ಣ ಪುಟ್ಟದನ್ನು ಈಗಲೇ ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಫ್ಯೂಚರ್ ದಟ್ ವಿಲ್ ಬಿ ಲೈಕ್ ಏನಂತಾರೆ ನಿಮಗೆ ಪ್ರಾಬ್ಲಮ್ ಅದು ಲಾಸ್ಟಲ್ಲಿ. ಸೊ ದೊಡ್ಡದಾದಾಗ ಹೋಗೋದಕ್ಕಿಂತ ನಿಮ್ಗೆ ಖರ್ಚು ಜಾಸ್ತಿ ಇರುತ್ತೆ. ಚಿಕ್ಕದ್ರಲ್ಲಿ ಇನಿಷಿಯಲ್ ಡೇಸೆಲ್ಲ ಏನಿರುತ್ತೆ, ಇಫ್ ಯು ಕೀಪ್ ಸಾಲ್ವಿಂಗ್ ಇಟ್ ಇವಾಗಲೇ ಯು ವಿಲ್ ಬಿ ಫೈನ್ ಇನ್ ಫ್ಯೂಚರ್ ಅಂತ ಅಷ್ಟೇ. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದದ್ದೇನೆ, ಏನಾದರೂ ಒಂಚೂರು ನಿಮ್ಗೆ ಇಫ್ ಯು ನಾಟ್ ಫೀಲಿಂಗ್ ವೆಲ್ ಒನ್ಸ್ ತೋರ್ಸೋದಕ್ಕೆ ಪ್ರಾಬ್ಲಮ್ ಏನಿಲ್ಲ, ಏನೂ ಆಗೋಗಲ್ಲ ತೋರಿಸಿದ್ರೆ ಅಂತ. ನಾರ್ಮಲ್ ಕೋಲ್ಡ್ ಫೀವರ್ ಓಕೆ 1-2 days ಟ್ಯಾಬ್ಲೆಟ್ಸ್ ತೊಗೊಂಡ್ಲೆ, ಸಿರಪ್ಸ್ ತೊಗೊಂಡು, ಇಲ್ಲ ಮನೆಯಲ್ಲಿ ಹೋಮ್ ಮೆಡಿಕೇಷನ್ ತೊಗೊಂಡು, ಬಟ್ ಆಮೇಲೂ ಕಡಿಮೆ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ವಿಸಿಟ್ ಡಾಕ್ಟರ್ಸ್ ಅಂತ ನಾನು ಹೇಳ್ತೀನಿ. ನೆಗ್ಲೆಕ್ಟ್ ಮಾಡಬೇಡಿ. ಈಗ ನಾನು ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಬಂದು ಏನು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ದಿದ್ರೆ ಐ ಡೋಂಟ್ ನೋ ಏನಾಗುತ್ತೆ ಅಂತ. ಸೊ ದಿಸ್ ಇಸ್ ಮೈ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅದೊಂದೇ ರೀಸನ್ ಅಷ್ಟೇ ಗೈಸ್. ಸೊ ಮತ್ತೆ ಇವಾಗ ನಾನು ನಾಳೆ ಬೆಳಗ್ಗೆ ಎದ್ದು ನನ್ನ ಡೈಲಿ ರೂಟೀನ್ ಏನಿದೆ ನಾನು ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಯಾ ಅಷ್ಟೇ.